ಹಾಗೂ ಬೆಳಗಿನ ಶುಭೋದಯ. ಇಂದಿನ ತರಗತಿಯಲ್ಲಿ ನಾವು ಜನಪದ ಸಾಹಿತ್ಯದಲ್ಲಿ ಪ್ರಮುಖವಾದಂತಹ ಒಂದು ಅಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ಜನಪದ ಸಾಹಿತ್ಯ? ಜನಪದ ಸಾಹಿತ್ಯ ಅಂದ್ರೆ ಏನು, ಅದು ಹೇಗೆ ಉಗಮಗೊಳ್ತು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಜನಪದ ಸಾಹಿತ್ಯವು ಬಾಯಿಂದ ಬಾಯಿಗೆ ಪೀಳಿಗೆಯಿಂದ ಪೀಳಿಗೆಗೆ ಕಂಠಸ್ಥವಾಗಿ ಸಾಗಿ ಬಂದ ಒಂದು ಪ್ರಮುಖವಾದಂತಹ ಸಾಹಿತ್ಯ ಪ್ರಕಾರವಾಗಿದೆ. ಅಂದ್ರೆ ಇಂದಿನ ಕಾಲದಲ್ಲಿ ಜನತೆಗಳು ತಮಗೆ ಅನಿಸಿದ್ದನ್ನ, ಹಾಗೆ ಏನನ್ನ ಊಹಿಸ್ಕೊಳ್ತಾರೆ ಅದನ್ನ ತಮ್ಮ ನಾಲಿಗೆ ಹಾಗೂ ಕಂಠದ ಸ್ವರವನ್ನ ಸೇರಿಸ್ಕೊಂಡು ಏನ್ ಮಾಡ್ತಿದ್ರು, ರಾಗವನ್ನ ಹಾಕಿ ಹಾಡುಗಳನ್ನ ಹಾಡ್ತಾ ಇದ್ರು. ಆ ಹಾಡುಗಳೇ ಇಂದಿನ ಒಂದು ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯ ಎನ್ನುವಂತ ಹೆಸರನ್ನ ಪಡೆದುಕೊಂಡಿದೆ. ಈ ಜನಪದ ಸಾಹಿತ್ಯವು ಅವರದೇ ಆದಂತಹ ಒಂದು ಶೈಲಿಯಲ್ಲಿ ಮೂಡಿ ಬಂದಿರುವಂತಹ ಸಾಹಿತ್ಯವಾಗಿದೆ. ಹಾಗೆ ಜನಪದ ಸಾಹಿತ್ಯವು ಪ್ರಮುಖವಾಗಿ ಬರೀ ತ್ರಿಪದಿಗಳನ್ನ ಒಳಗೊಂಡಿರುವಂತಹ ಸಾಹಿತ್ಯವಾಗಿ ಪರಿಗಣಿಸಲಾಗಿದೆ. ಈ ತ್ರಿಪದಿ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯಗಳಿಗೆ ಸಿಂಹಪಾಲು ಅಂತ ನಾವು ಹೇಳ್ಬೋದು. ಹಾಗೆ ಈ ಒಂದು ಜನಪದ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಗಂಡಸರೇ ಹಾಡುವಂತಹ, ಹೆಂಗಸರೇ ಹಾಡುವಂತಹ ಮತ್ತು ಮಕ್ಕಳು ಹಾಡುವಂತಹ ಸಾಹಿತ್ಯಗಳು ಪ್ರಮುಖವಾಗಿ ನಮ್ಮಲ್ಲಿ ಕಂಡುಬರುವಂತದ್ದಾಗಿದೆ. ಹಾಗೆ ಜನಪದ ಸಾಹಿತ್ಯವು ಪ್ರಮುಖವಾಗಿ ಇಟ್ಟುಕೊಂಡಿರುವಂತಹ ಒಂದು ಆಶಯ ಏನಪ್ಪಾ ಅಂತಂದ್ರೆ, ಸಮಾಜದಲ್ಲಿ ಕಂಡು ಬರುವಂತಹ ಒಂದು ಅಡೆತಡೆಗಳಾಗಿರ್ಬೋದು, ನೋವು ನಲಿವುಗಳಾಗಿರ್ಬೋದು, ನೆರೆ ಹೊರೆಯವರ ಬಗ್ಗೆ ಹಾಡುವಂತಹ ಹಾಡುಗಳಾಗಿರ್ಬೋದು, ಅಥವಾ ತಾಯಿಯನ್ನ ನೆನೆದು ತನ್ನ ಮಗಳು ಹೇಳುವಂತಹ, ತಾಯಿಯ ಬಗ್ಗೆ ಹೇಳುವಂತಹ ಒಂದು ಉತ್ತಮ ಒಂದು ಸ್ಥಿತಿಗತಿ ಆಗಿರ್ಬೋದು. ಹಾಗೆ ನೋವು ನಲಿವು, ಕಷ್ಟ ಸುಖ, ಬಡತನ ಸುಖ ಇವೆಲ್ಲವನ್ನ ಒಳಗೊಂಡಿರುವಂತಹ ಒಂದು ಶಾಯರಿ ಈ ಒಂದು ಜನಪದ ಸಾಹಿತ್ಯವಾಗಿದೆ ಅಂತಲೇ ನಾವು ಹೇಳ್ಬೋದು. ಅಂದ್ರೆ ಒಟ್ಟಾರೆಯಾಗಿ ಹೇಳೋದೇನು ಅಂತಂದ್ರೆ, ಜನಪದ ಸಾಹಿತ್ಯವು ಒಂದು ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನ ನೀಡುವುದರ ಮೂಲಕ, ಹಾಗೆ ಇರುವುದನ್ನ ಕಂಡ ಹಾಗೆ ಹೇಳುವಂತಹ ಒಂದು ಸಾಹಿತ್ಯವಾಗಿ ಬೆಳೆದು ಬಂದಿದೆ. ಈ ಜನಪದ ಸಾಹಿತ್ಯದಲ್ಲಿ ಮುಖ್ಯವಾಗಿ ಇಂದಿನ ನಮ್ಮ ಒಂದು ಪದ್ಯ ಭಾಗದಲ್ಲಿ ಅಬ್ಬಲಿ ಅವರ ರಸಬಳ್ಳಿ ಎನ್ನುವಂತಹ ಒಂದು ಪದ್ಯವನ್ನ ನಾವಿಂದು ಅಂದ್ಕೊಳ್ಳೋಣ. ಬಂಗಾರದ ಬಳೆ ಇಟ್ಟು ಬೈಬೇಡ ಬಡವರನ್ನ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ಬಂಗಾರದ ಬಳೆ ಇಟ್ಟು, ಬಂಗಾರದ ಬಳೆಯನ್ನ ತೊಟ್ಟು ನೀನು ಬೈಬೇಡ ಬಡವರನ್ನ ನೀನು ಎಂದಿಗೂ ಜರಿಬೇಡ, ಬೈಬೇಡ. ಇಂದು ನೀನು ಸಿರಿತನದಲ್ಲಿ ಇರ್ಬೋದು, ಆದ್ರೆ ಬಡತನ ಎನ್ನುವಂಥದ್ದು ಮುಂದಿನ ಕಾಲದಲ್ಲಿ ಬರುವಂಥದ್ದೇ ಆಗಿದೆ. ಹೇಗೆ? ಬಂಗಾರ ನಿನಗೆ ಸ್ಥಿರವಲ್ಲ, ಅದು ಶಾಶ್ವತವಾಗಿ ಇರೋದಿಲ್ಲ. ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ಈಗ ಇರುವಂತಹ ಮಧ್ಯಾಹ್ನದ ಬಿಸಿಲು ಸಂಜೆಯಾಗುತ್ತಾ ಬರುವಾಗೆ ಹೇಗೆ ಕತ್ತಲಾಗುತ್ತೋ ಹಾಗೆ ಈ ಒಂದು ಸಿರಿತನ ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ, ಶಾಶ್ವತವಾಗಿ ನಿಲ್ಲೋದಿಲ್ಲ. ಅದೇನಾಗ್ತಾ ಹೋಗುತ್ತೆ, ಕುಡಿತಗೊಳ್ಳುತ್ತೆ. ಬಡತನ ಎನ್ನುವಂಥದ್ದು ಬಂದೇ ಬರುತ್ತೆ. ಬಡತನ ಬಂದ ಮೇಲೆ ಸಿರಿತನ ಬರಲೇಬೇಕು. ಆದರೆ ಯಾವುದು ಶಾಶ್ವತವಲ್ಲ ಅಂತ ತಿಳಿಸ್ತಿದ್ದಾರೆ. ಬಡತನ ಬಂದರ ಬಡಿಬೇಡ ಬಾಲರನ್ನ, ಆಡಿ ಆಡಿ ಬಂದು ತೊಡಿಮ್ಯಾಲ ಆಡಿದರ, ಬಡತನವೆಲ್ಲ ಬರಲಾಗೆ. ಬಡತನ ಬಂದಾಗ ನಿಮಗೆ ಇಂದು ಏನಾಗಿದೆ, ಬಡತನ ಬಂದಿದೆ, ಕಷ್ಟ ಇದೆ ಅಂತ ಅಂದ್ಬಿಟ್ಟು ಬಡಿಬೇಡ ಬಾಲರನ್ನ, ನಿನ್ನ ಮಕ್ಕಳನ್ನ ಅದನ್ನು ಒಂದು ಉದ್ದೇಶಿಸಿಕೊಂಡು ಬಡತನ ಇದೆ ಎನ್ನುವಂತ ಒಂದು ಕಷ್ಟವನ್ನೇ ಇಟ್ಕೊಂಡು ಕೋಪದಲ್ಲಿ ಮಕ್ಕಳನ್ನ ನೀನು ಹೊಡಿಬೇಡ. ಆಡಿ ಆಡಿ ಬಂದ ತೊಡೆಮ್ಯಾಲ ಆಡಿದರ, ಬಡತನವೆಲ್ಲ ಬಯಲಾಗೆ. ಆಡಿ ಬಂದಂತಹ ತನ್ನ ಮಕ್ಕಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅವರು ಆಡುವಂತಹ ಮಾತುಗಳನ್ನ ಕೇಳಿದ್ರೆ ನಮ್ಮ ಬಡತನವೆಲ್ಲ ಏನಾಗುತ್ತೆ, ಬಯಲಾಗುತ್ತೆ, ಅಂದ್ರೆ ಮಾಯವಾಗುವಂತದ್ದಾಗುತ್ತೆ, ಮರೆಯಾಗುತ್ತೆ ಅಂತ ಹೇಳ್ತಿದ್ದಾರೆ. ಉತ್ತಮರ ಗೆಳೆತನ ಪುತ್ತಳಿ ಬಂಗಾರ, ಮತ್ತಹೀನರ ಗೆಳೆತನ ಮಾಡಿದರ, ಇತ್ತಾಳೆಗಿಂತ ಬಲುಹೀನ. ಉತ್ತಮರ ಗೆಳೆತನ ಪುತ್ತಳಿ ಬಂಗಾರ, ಉತ್ತಮರ ಸಂಘವನ್ನ ನಾವು ಮಾಡುವಂಥದ್ದು, ಗೆಳೆತನವನ್ನ ಮಾಡಿದ್ರೆ ಪುತ್ತಳಿಯ ಬಂಗಾರ. ಪುತ್ತಳಿ ಅಂತಂದ್ರೆ ವಿಗ್ರಹ, ಗೊಂಬೆ. ಪುತ್ತಳಿ ಅಂತಂದ್ರೆ ವಿಗ್ರಹ ಅಥವಾ ಗೊಂಬೆ. ಈ ಗೊಂಬೆಯನ್ನ, ವಿಗ್ರಹವನ್ನ ಮಾಡೋದಕ್ಕೆ ಪರಿಶುದ್ಧವಾದಂತಹ ಬಂಗಾರವನ್ನ ಹೇಗೆ, ಪರಿಶುದ್ಧವಾದಂತಹ ಬಂಗಾರದಲ್ಲಿ ಹೇಗೆ ಈ ಗೊಂಬೆ ವಿಗ್ರಹಗಳನ್ನ ತಯಾರಿಸ್ತಾರೋ ಹಾಗೆ ನಮ್ಮ ಸ್ನೇಹ ಇರಬೇಕು, ಪುತ್ತಳಿಯ ಹಾಗೆ ಇರಬೇಕು.
ಪುತ್ತಳೆಯ ಬಂಗಾರದಂತೆ ನಮ್ಮ ಸ್ನೇಹ ಇರಬೇಕು. ಉತ್ತಮವಾದಂತಹ ಗೆಳೆತನ ಸ್ನೇಹವನ್ನು ನಾವು ಮಾಡಬೇಕು. ಮತ್ತಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ. ಮತ್ತಹೀನರ ಅಂದ್ರೆ ಬುದ್ಧಿಗೇಡಿ, ಬುದ್ಧಿ ಇಲ್ಲದವರ ಸಂಘವನ್ನ ನಾವು ಮಾಡಿದ್ರೆ ಏನಾಗುತ್ತೆ, ನಮ್ಮ ಒಂದು ಸ್ಥಿತಿಗತಿ ಏನಾಗುತ್ತೆ, ಹಿತ್ತಾಳೆಗಿಂತ ಹೀನಮಾನವಾಗುತ್ತೆ, ಕೀಳಾಗುತ್ತೆ. ಹಿತ್ತಾಳೆಗೆ ಇರುವ ಬೆಲೆಯೂ ಸಹ ನಮಗೆ ಸಿಗೋದಿಲ್ಲ ಅಂತ ತಿಳಿಸಿದ್ದಾರೆ. ಮಂದಿ ಮಕ್ಕಳೊಳಗ ಚಂದಾಗೊಂದಿದರಬೇಕು, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು. ಮಂದಿ ಮಕ್ಕಳೊಳಗ ಚಂದಾಗೊಂದಿರಬೇಕು. ಮಂದಿ ಮಕ್ಕಳೊಳಗ ಅಂತಂದ್ರೆ ಸಮಾಜದಲ್ಲಿರುವಂತಹ ನಮ್ಮ ಅಕ್ಕಪಕ್ಕ ಇರುವಂತಹ ಜನತೆಗಳ ಜೊತೆಗೆ ನಾವು ಹೇಗಿರ್ಬೇಕು, ಚಂದಾಗೊಂದಿರಬೇಕು, ಚೆನ್ನಾಗಿ ಹೊಂದಿಕೊಂಡು ಬದುಕಬೇಕು. ಅಕ್ಕಪಕ್ಕದವರು ನಮ್ಮ ಸಮಾಜದಲ್ಲಿರುವಂತಹ ಜನತೆಗಳ ಜೊತೆಗೆ ಚೆನ್ನಾಗಿ ನಾವು ಹೊಂದಿಕೊಂಡು ಬದುಕಬೇಕು. ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು. ನಂದಿ ಹಾಗೂ ಶಿವನ ದಯದಿಂದ ಇರುವಂತಹವರ ನಾವು ಸತ್ತ ಮೇಲೆ ನಮ್ಮ ಒಂದು ಮಂದಿ ಬಾಯಾಗ ಇರಬೇಕು. ನಮ್ಮ ಒಂದು ಹೆಸರು ಆ ಒಂದು ಜನತೆಯ ಬಾಯಲ್ಲೂ ಸಹ ಬರಬೇಕು. ಅಂತಂದ್ರೆ ಸತ್ತ ಮೇಲೂ ನಮ್ಮನ್ನ ಅವ್ರು ಏನ್ ಮಾಡ್ಬೇಕು, ನೆನೆಯಬೇಕು, ನೆನಪಿಸ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ, ಖುದ್ದರಗೇಡಿ ಕುಲಗೇಡಿ ನೆನೆಯಿದ್ದು ಇದ್ದುಟ್ಟು ಬುದ್ಧಿ ಕಳಕೊಂಡ. ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ, ನಮ್ಗೆ ಇದ್ರೆ ಇರಬೇಕು. ಎಂತ ನೆರೆಯವರು, ಬುದ್ಧಿವಂತಹ ನೆರೆಯವರು ನಮ್ಮ ಜೊತೆ ಇರಬೇಕು. ಖುದ್ದರಗೇಡಿ ಕುಲಗೇಡಿ ನೆರೆಯಿದ್ದು ಇದ್ದಿದ್ದು ಬುದ್ಧಿ ಕಳಕೊಂಡ. ಖುದ್ದರಗೇಡಿ ಅಂತಂದ್ರೆ ಮಹಾದುಷ್ಟರು, ಕೆಟ್ಟ ಕೆಲಸವನ್ನ ಮಾಡುವಂತವರು. ಹಾಗೆ ಕುಲಗೇಡಿ ಕೆಟ್ಟವರು, ದುರ್ಜನರ ಸಂಘವನ್ನ ನಾವು ಮಾಡಿದ್ರೆ, ನೆರೆಯವರು ನಮ್ಮ ಬಳಿ ಇದ್ರೆ, ಅಕ್ಕಪಕ್ಕದವರು ದುಷ್ಟರು ನಮ್ಮ ಬಳಿ ಇದ್ರೆ ಇದ್ದುದ್ದು ಬುದ್ಧಿ ಕಳಕೊಂಡ, ನಮ್ಮ ಬುದ್ಧಿಯನ್ನ ನಾವೇ ಕಳೆದುಕೊಂಡ ಹಾಗೆ ಅವರ ಸಂಘವನ್ನ ಮಾಡಿದ್ರೆ. ಸಜ್ಜನರ ಸಹವಾಸವಿರಬೇಕು, ಸಜ್ಜನರ ಸಹವಾಸದಿಂದ ನಾವು ಬದುಕನ್ನ ಸಾಗಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದರಳಾಯ್ತು ದೇಹವು ಕಷ್ಟವನ್ನ ಬಿಡಿಸೋ ಸೃಷ್ಟಿಗೋಡೆಯ. ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ. ಹುಟ್ಟುವಾಗ ನನ್ನ ಜನರ ಆಗುವಾಗಲೂ ಸಹ ನಾನು ಏನನ್ನು ಸಹ ತರಲಿಲ್ಲ, ಏನನ್ನೂ ನಾನು ಎತ್ಕೊಂಡು ಬರಲಿಲ್ಲ. ಹಾಗೆ ಸತ್ತ ನಂತರವೂ ಇಲ್ಲಿಂದ ನಾನೇನನ್ನು ಸಹ ತೆಕ್ಕೊಂಡು ಹೋಗೋದಿಲ್ಲ. ಸುಟ್ಟು ಸುಟ್ಟು ಸುಣ್ಣದರಳಾಯ್ತು ದೇಹವು. ಈ ದೇಹವು ಬದುಕಿನಲ್ಲಿ ಏನಾಗಿದೆ, ಸುಣ್ಣದ ಹರಳಿನಂತೆ ನನ್ನ ಬದುಕು ಸುಟ್ಟು ಹೋಗಿದೆ. ಕಷ್ಟವನ್ನ ಬಿಡಿಸೋ ಸೃಷ್ಟಿ ಗೋಡೆಯ, ದೇವರಲ್ಲಿ ಹೊರೆಯನ್ನ ಏನ್ ಮಾಡ್ತಾ ಇದ್ದಾನೆ, ಇಡ್ತಾ ಇದ್ದಾನೆ. ಈ ಕಷ್ಟವನ್ನ ಹೊಡೆದು ಹಾಕುವಂತ ಬೇಡ್ಕೊಳ್ತಾ ಇದ್ದೆ. ನನ್ನ ಬದುಕು ಏನಾಗಿದೆ, ಸುಣ್ಣದ ಹರಳಿನಂತೆ ಸುಟ್ಟು ಹೋಗಿದೆ, ನನ್ನ ಬದುಕನ್ನ ನೀನು ಉತ್ತಮಗೊಳಿಸು ಅಂತ ಬೇಡ್ಕೊತಾ ಇದ್ದೇನೆ. ಹುಟ್ಟುವಾಗ್ಲೂ ಏನು ತರಲಿಲ್ಲ, ಹೋಗುವಾಗ್ಲೂ ಏನು ತಗೊಂಡು ಹೋಗಲ್ಲ, ಅದ್ರ ಕಷ್ಟವನ್ನ ಏನ್ ಮಾಡು, ನೀಗಿಸು ಅಂತ ಮೊರೆಯನ್ನ ಇಡ್ತಾ ಇದ್ದಾನೆ. ಬ್ಯಾಸಗಿ ದಿವಸಕ್ಕ ಬೇವಿನ ಮರ ತಂಪು, ಭೀಮಾರತಿ ಎಂಬ ಹೊಳಿ ತಂಪು ಹಡೆದಮ್ಮ, ನೀ ತಂಪು ನನ್ನ ತವರಿಗೆ. ಬ್ಯಾಸಗಿ ದಿವಸ, ಬೇಸಿಗೆ ಹತ್ರ ಆದಾಗ ನಮ್ಗೇನಾಗುತ್ತೆ, ಸೆಕೆ ಉಂಟಾಗುತ್ತೆ. ಆ ಸೆಕೆಯಲ್ಲಿ ಬೇವಿನ ಮರದ ಬಳಿ ಹೋದ್ರೆ ನಮ್ಗೇನಾಗುತ್ತೆ, ತಂಪು ಎನಿಸುತ್ತೆ. ಆ ರೀತಿಯಾಗಿ ತಂಪಾಗದಂತಹ ವಾತಾವರಣ ಹೊಂದಿರುವಂತಹ ಇದು ಬ್ಯಾಸಗಿ ದಿವಸ ಬೇವಿನ ಮರ ತಂಪು. ಬ್ಯಾಸಗಿ ದಿವಸದಲ್ಲಿ ಬೇವಿನ ಮರ ಹೇಗೆ ನಮಗೆ ತಂಪಾಗಿರುತ್ತೋ ಹಾಗೆ ಭೀಮಾರತಿ ಎಂಬ ಹೊಳೆ ತಂಪು. ಭೀಮಾರತಿ ಎನ್ನುವಂತಹ ಹೊಳೆಯ ನೀರು ಹೇಗೆ ತಂಪಾಗಿ ಹರಿತಾ ಇರುತ್ತೋ ಹಾಗೆ ಹಡೆದವನ್ನ ನೀ ತಂಪು ನನ್ನ ತವರಿಗೆ. ಹಡೆದವ್ವ ನನಗೆ ತಂಪನ್ನ ನೀಡುವಳು, ನನ್ನ ತವರಿನಲ್ಲಿರುವ ನನ್ನ ಹಡೆದವ್ವ ನನಗೆ ತಂಪನ್ನ ನೀಡ್ತಾಳೆ, ತಂಪಾಗಿ ಇರುವಳು ನನ್ನ ಜೊತೆ ಅಂತ ಹೇಳ್ತಾ ಇದ್ದಾಳೆ. ಕಣ್ಣೆಂಜಿನ ಕಾಡಿಗೆ ಬಾಯೆಂಜಿನ ಬೀಳ್ಯವ, ಯಾರೆಂಜುಳುಂಡು ನನ್ನ ಮನವ, ಹಡೆದವ್ನ ಬಾಯೆಂಜುಳುಂಡು ಬೆಳೆದೇನೆ. ನಾನು ಹೇಗೆ ಬೆಳವಣಿಗೆ, ಚಿಕ್ಕದಿಂದ ದೊಡ್ಡವಳಾಗವರೆಗೆ ನನ್ನ ತಾಯಿಯ ಜೊತೆ ನಾನು ಹೇಗಿದ್ದೆ, ಮಗುವಿನ ಹಾಗೆ ನನ್ನ ತಾಯಿ ಬಳಿ ನಾನು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದೆ ಅಂದ್ರೆ, ಕಣ್ಣಂಜಲ ಕಾಡಿಗೆ ನನ್ನ ತಾಯಿ ಉಪಯೋಗಿಸುತ್ತಿದ್ದಂತಹ ಕಾಡಿಗೆಯನ್ನ ನಾನು ಉಪಯೋಗಿಸ್ತಾ ಇದ್ದೆ.
ಇದೆ. ಬಾಯಂಜಿರ ಜಲ ಬೀಳ್ಯವ, ಬಾಯಲ್ಲಿ ಹಾಕಿಕೊಂಡಂತಹ ತಾಂಬೂಲ, ಬೀಳ್ಯ ಅಂತಂದ್ರೆ ತಾಂಬೂಲವನ್ನು ಸಹ ಈಸ್ಕೊಂಡು ಏನ್ ಮಾಡ್ತಾ ಇದ್ದೆ ನಾನು, ತಿಂತಾ ಇದ್ದೆ. ಯಾರೆಂಜುಲುಂಡು ನನ್ನ ಮನವ, ನನ್ನ ತಾಯಿಯ ಎಂಜಲನ್ನ ನಾನೇನ್ ಮಾಡಿದ್ದೀನಿ, ತಿನ್ಕೊಂಡು ಬೆಳೆದೇನೆ. ಹಡೆದವನ ಬಾಯಂಜಲುಂಡು ಬೆಳೆದೇನೆ. ನನ್ನ ತಾಯಿ ಊಟ ಮಾಡುವಂತಹ ತಟ್ಟೆಗೂ ಸಹ ನಾನು ಕೈ ಹಾಕಿ ಏನ್ ಮಾಡಿದ್ದೇನೆ, ಊಟವನ್ನ ತಿಂದಿದ್ದೇನೆ. ಅವಳ ಎಂಜಿಲನ್ನು ಸಹ ನಾನು ಏನ್ ಮಾಡಿದ್ದೀನಿ, ತಿಂದಿದ್ದೇನೆ. ಅವಳ ಎಂಜಿಲನ್ನ ತಿಂದು ನಾನು ಈಗ ಬೆಳೆದಿದ್ದೇನೆ ಅಂತ ಮಗಳು ತಾಯಿಯನ್ನ ನೆನೆದು ತನ್ನ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ. ಯಾರು ಇದ್ದರೂ ನನ್ನ ತಾಯಿಯವನ್ನ ಹೋಲರು, ಸಾವಿರ ಕೊಳ್ಳಿ ಒಲೆಯಾಗ ಇದ್ದರ ಜ್ಯೋತಿ ನೀನ್ಯಾರ ಹೋಲರೆ. ಇಲ್ಲಿ ತಾಯಿ ಮತ್ತು ಜ್ಯೋತಿ ಇವರಿಬ್ಬರು ಸಮಾನರು ಎನ್ನುವಂತಹ ಒಂದು ಹೋಲಿಕೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ತಾಯಿ ಜ್ಯೋತಿಗೆ ಸಮಾನಳು ಎನ್ನುವಂತಹ ಒಂದು ಮಾತನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಗೆ, ಯಾರು ಇದ್ದರೂ ನನ್ನ ತಾಯನ್ನ ಹೋಲಲಾರರು. ಯಾರಿದ್ದರೇನು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಯಾರೇ ಇದ್ದರೂ ಸಹ ನನ್ನ ತಾಯಿಯನ್ನ ಯಾರು ಸಹ ಹೋಲಲಾರರು. ಹೋಲಿಕೆಯನ್ನ ತಾಯಿಗೆ ಯಾರನ್ನು ಸಹ ಹೋಲಿಕೆ ಮಾಡಲಾಗದು. ಸಾವಿರ ಕೊಳ್ಳಿ ಒಲೆಯಾಗ ಇದ್ದರು, ಸಾವಿರಾರು ಕೊಳ್ಳಿ ಅಂತಂದ್ರೆ ಉರಿಯುವ ಕಟ್ಟಿಗೆಯ ತುಂಡು. ಆ ಒಂದು ಕಟ್ಟಿಗೆಯನ್ನು ಹಾಕಿ ಬೆಂಕಿಯನ್ನು ಹಚ್ಚಿದಾಗ ಹೇಗೆ ಉರಿಯುತ್ತಾ ಇರುತ್ತೋ ಇದರ ಜ್ಯೋತಿ ನೀನ್ ಯಾರ ಹೋಲರೆ. ಆ ಒಂದು ಕಟ್ಟಿಗೆಯ ತುಂಡಿಗೆ ಒಂದು ಬೆಂಕಿಯನ್ನ ಇಟ್ಟಾಗ ಅದು ಹೇಗೆ ದಗದಗ ಅಂತ ಉರಿಯುತ್ತೋ ಅದಕ್ಕೆ ಜ್ಯೋತಿಯನ್ನ ಹೋಲಿಕೆ ಮಾಡಲಾಗುವುದಿಲ್ಲ. ಜ್ಯೋತಿ ತುಂಬಾ ಪ್ರಕಾಶಮಾನವಾಗಿ ಒಂದು ಉತ್ತಮ ಮೌನಿಯಾಗಿ ಏನ್ ಮಾಡುತ್ತೆ, ಉರಿತಾ ಇರುತ್ತೆ. ಜ್ಯೋತಿ ಹಾಗೂ ತಾಯಿ ಇಬ್ಬರು ಒಂದೇ. ದೀಪ, ಜ್ಯೋತಿ ಅಂದ್ರೆ ದೀಪ. ಈ ದೀಪ ಮತ್ತು ತಾಯಿಗೆ ಯಾರನ್ನು ಸಹ ಹೋಲಿಕೆ ಮಾಡಲಾಗುವುದಿಲ್ಲ ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಣ್ಣು ಮಗಳ ದುಃಖ ಹೆತ್ತವಳು ಬಳ್ಳಳು, ಹುತ್ತದ ಒಳಗಿರೋ ಸ್ವರೂಪದ ಬೇಗೆಯ ನೆತ್ತಿ ಮೇಲಿರುವ ಶಿವಬಲ್ಲ. ಹೆಣ್ಣು ಮಗಳ ದುಃಖವನ್ನ ಅರ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ತಾಯಿ ಒಬ್ಬಳು ಹೆಣ್ಣು ಮಗಳು ಎಷ್ಟು ಕಷ್ಟವನ್ನ ಪಡ್ತಾ ಇದ್ದಾಳೆ, ಅವಳು ಯಾವ ಸ್ಥಿತಿಯಲ್ಲಿದ್ದಾಳೆ ಎನ್ನುವಂಥದ್ದನ್ನ ತಾಯಿ ಮಾತ್ರ ಅರಿಯೋದಿಕ್ಕೆ ಸಾಧ್ಯ. ಹಾಗೆ ಹುತ್ತದ ಒಳಗಿರೋ ಸ್ವರೂಪನ ಬೇಗೆಯ ನೆತ್ತಿ ಮೇಲಿರುವ ಶಿವಬಲ್ಲ. ಹುತ್ತದ ಒಳಗಿರುವಂತಹ ಒಂದು ಸರ್ಪ ಹಾವಿನ ಒಂದು ಬೇಗೆಯನ್ನ ಧಗೆಯನ್ನ ತಲೆಯ ಮೇಲೆ ಇಟ್ಕೊಂಡಿರುವಂತಹ ಶಿವ ತನ್ನ ತಲೆ ಮೇಲೆ ಹಾವನ್ನ ಇಟ್ಕೊಂಡಿರ್ತಾನೆ. ಆದ್ರಿಂದ ಆ ಒಂದು ಸರ್ಪದ ಬೇಗೆಯನ್ನ ಶಿವ ಮಾತ್ರ ಅರಿಯೋದಿಕ್ಕೆ ಸಾಧ್ಯ. ಶಿವನಿಂದ ಉಗಮಗೊಂಡಂತಹ ಒಂದು ಸರ್ಪದ ಒಂದು ಬೇಗೆಯನ್ನ ಶಿವ ಮಾತ್ರ ಅರಿಯಬಲ್ಲ ಅಂತ ತಿಳಿಸ್ತಾ ಇದ್ದಾರೆ. ತಾಯಿಯನ್ನ ನೆನೆಯುವುದು ಯಾಯಾಳಿ ಯಾವತ್ತು, ಊರೆಲ್ಲ ಉಂಡು ಮಲಗಾನ ಬೆಳ್ಳಿ ಚಿಕ್ಕಿ ಕೊಂಡಾಗ ಹಳೆದವನ ನೆನೆದೇನ. ತಾಯಿಯನ್ನ ಯಾವ ಹೊತ್ತಿನಲ್ಲಿ ನಾನು ನೆನೆಯೋದಕ್ಕಾಗೋದಿಲ್ಲ. ಮದುವೆಯಾಗಿ ಹೋದಂತಹ ಹೆಣ್ಣು ಮಗಳು ತನ್ನ ತಾಯಿಯನ್ನ ಪ್ರತಿ ಕ್ಷಣವೂ ಕೂಡ ನೆನೆತಾನೆ ಇರ್ತಾಳೆ. ಯಾವುದೇ ಒಂದು ಕೆಲಸ ಮಾಡುವಾಗಲೂ ಸಹ ತನ್ನ ತಾಯಿಯ ಒಂದು ನೆನಪಿನಲ್ಲೇ ಅವಳು ತಲ್ಲೀನರಾಗಿರ್ತಾಳೆ. ಏನಕ್ಕೆ ತಾಯಿಯನ್ನ ನೆನೆಯುವುದು ಯಾಯಾಳಿ ಹೊತ್ತಾಗ. ತಾಯಿಯನ್ನ ಯಾವ ಹೊತ್ತಿನಲ್ಲಿ ಅಂತ ನಾನು ನೆನೆಸ್ಕೊಳ್ಳಿ. ಯಾಯಾಳಿ ಅಂತಂದ್ರೆ ಸಮಯ, ಯಾವ ಸಮಯದಲ್ಲಿ ಅಂತ ನೆನಪು ಮಾಡ್ಕೊಳ್ಳಿ. ಎಲ್ಲಾ ಸಮಯದಲ್ಲೂ ಸಹ ತಾಯಿ ನೆನಪಾಗಿರ್ತಾಳೆ. ಊರೆಲ್ಲ ಉಂಡು ಮಲಗಾನ, ಊರಲ್ಲಿರುವಂತ ಎಲ್ಲಾ ಜನತೆಯು ಊಟವನ್ನ ಮಾಡಿ ಮಲಗುವಂತ ಹೊತ್ತಿನಲ್ಲೂ ಸಹ ಹಾಗೆ ಬೆಳ್ಳಿ ಚಿಕ್ಕಿ ಹೊಂಡಾಗ ಹಳೆದವನ ನೆನೆದೇನೆ. ಊರೆಲ್ಲ ಜನತೆಗಳು ಊಟ ಮಾಡಿ ಮಲ್ಕೊಳ್ಳುವ ಒಂದು ಸಮಯದಲ್ಲೂ ಸಹ ಹಾಗೆ ಮಲಗಿ ಏಳುವಂತಹ ಬೆಳ್ಳಿ ಚುಕ್ಕಿ ಮೂಡುತ್ತಿರುವ ಬೆಳ್ಳಿ ಚುಕ್ಕಿ ಮೂಡ್ತಾ ಇರುತ್ತೆ. ಆ ಒಂದು ಸಮಯದಲ್ಲಿಯೂ ಸಹ ಈ ಒಂದು ಹೆಣ್ಣು ಮಗಳು ತನ್ನ ತಾಯಿಯನ್ನ ಏನ್ ಮಾಡ್ತಾಳೆ, ನೆನಪು ಮಾಡ್ಕೊತಾಳೆ. ತಾಯಿಯವನ್ನ ಬೈಬೇಡ ತುಲಿಗೇಡಿ ನನ್ನ ತಮ್ಮ, ಬಾಳ ದಿನದಾಕಿ ಹಡೆದವನ ಬೈದರ ಬಾಳ ಮರುಗಾಳ ಮನದಾಗ. ತಾಯಿಯನ್ನ ಬೈಬೇಡ, ತಿಳಿಗೇಡಿ ನನ್ನ ತಮ್ಮ, ಬುದ್ಧಿ ಇಲ್ದಿರ ಹೇಳಿ ನನ್ನ ಮಗನೇ, ಹೇಳಿ ನನ್ನ ತಮ್ಮ, ಏನ್ ಮಾಡ್ಬೇಡ, ತಾಯಿಯನ್ನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ,
ಬಹಳ ದಿನದಾಕಿ ಹಣೆದವ್ನ ಬೈದಾರ ಬಾಳ ಮರುಗ್ಯಾಳ ಮನದಾಗ. ವಯಸ್ಸಾಗಿರುವಂತಹ ತಾಯಿಯನ್ನ ನೀನು ಬೈದ್ರೆ ಅವಳು ತುಂಬ ಮನಸ್ಸಿನಲ್ಲೇ ನೊಂದ್ಕೊಳ್ತಾಳೆ, ಮುರುಕ ವೇದನೆಯನ್ನ ತುಂಬ ಕಷ್ಟವನ್ನ ಆಕೆ ಅನುಭವಿಸ್ತಾಳೆ. ದಯವಿಟ್ಟು ತಾಯಿಯನ್ನ ನೀನು ಬೈಬೇಡ, ಆಕೆಯನ್ನು ಖುಷಿಯಿಂದ ನೋಡಿಕೋ ಅಂತ ತಿಳಿಸ್ತಾ ಇದ್ದಾಳೆ. ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವ, ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾಗ ಆಗ ನೋಡದವ ದುಃಖಗಳ. ತಾಯಿಲ್ಲದವರಿಗೆ ಹೋಗದಿರು ನನ್ನ ಮನಸ್ಸೇ, ತಾಯಿ ಇಲ್ಲದಿರುವಂತಹ ಮನೆ ಕಡೆಗೆ ಹೋಗುವಂತ ತಿಳಿಸ್ಬೇಡ, ಹೋಗು ಅಂತ ಹೇಳ್ಬೇಡ. ಯಾವುದೇ ಕಾರಣಕ್ಕೂ ತಾಯಿ ಇಲ್ಲದಂತಹವರಿಗೆ ಹೆಣ್ಣು ಮಕ್ಕಳು ಯಾರೂ ಸಹ ಹೋಗಬಾರ್ದು. ಹೋದ್ರೆ ಏನಾಗುತ್ತೆ ಅಂದ್ರೆ ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾಗ, ನೀರಿಲ್ಲದಂತಹ ಒಂದು ಆಸೆಯಿಂದ ನೀರನ್ನು ಕುಡಿಬೇಕು ಅಂತ ಒಂದು ಕರು ಕೆರೆ ಬಳಿ ಹೋದಾಗ ಅಲ್ಲಿ ನೀರಿಲ್ಲ ಎಂದು ತಿಳಿದಾಗ ಅದಕ್ಕೆ ಹೇಗೆ ನಿರಾಸೆ ಉಂಟಾಗುತ್ತೋ ಆ ರೀತಿಯಾಗಿ ಹೆಣ್ಣು ಮಕ್ಕಳಿಗೂ ಸಹ ತವರಿನಲ್ಲಿ ತಾಯಿ ಇಲ್ಲ ಅಂದ್ರೆ ನಿರಾಸೆ ವ್ಯಕ್ತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಉಂಗೂರ ಉಡುದಾರ ಮುರಿದಾರ ಮಾಡಿಸಬಹುದು, ಮಡದಿ ಸತ್ತರ ತರಬಹುದು, ಹಡೆದಂತ ತಂದೆ ತಾಯಿ ಸಿಕ್ಕಾರ. ಉಂಗುರ ಅಥವಾ ಉಡುದಾರ ಏನೇ ಒಂದು ವಸ್ತು, ಬೆಲೆ ಮಾಡುವಂತಹ ಒಂದು ವಸ್ತು ಮುರಿದೋದ್ರೆ ಅದನ್ನ ಮತ್ತೆ ಏನ್ ಮಾಡ್ಬೋದು, ತರಬಹುದು. ಮಡದಿ ಸತ್ತರೆ, ತನ್ನ ನೆಚ್ಚಿನ ಮಡದಿಯೂ ಸಹ ಸತ್ತೋದ್ರೆ ಏನ್ ಮಾಡ್ಬೋದು, ತರಬಹುದು, ಬೇರೆ ಮದುವೆಯನ್ನ ಆಗಬಹುದು. ಅಡೆದಂತ ತಂದೆ ತಾಯಿಯಲ್ಲಿ ಸಿಕ್ಕಾರ, ಅಡೆದಂತಹ ನಮ್ಮನ್ನ ಎತ್ತು ಆಡಿಸಿದಂತಹ ತಂದೆ ಹಾಗೂ ತಾಯಂದಿರು ಸಿಗುವುದಿಲ್ಲ. ಯಾವುದೇ ಒಂದು ವಸ್ತುವಿಗೆ ಅವರನ್ನ ಹೋಲಿಕೆ ಮಾಡೋದಿಕ್ಕೆ ಆಗೋದಿಲ್ಲ. ಏನೇ ಒಂದು ವಸ್ತು ಕಳೆದೋದ್ರೂ ಅದನ್ನ ಮತ್ತೆ ತರಬಹುದು, ಆದರೆ ತಂದೆ ತಾಯಿಯ ಅವರು ತೀರೋಗಿದ ತಕ್ಷಣ ನಾವು ಮತ್ತೆ ಅವರನ್ನ ತರೋದಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ಅವರು ಇರುವಷ್ಟು ದಿನ ನಾವೇನ್ ಮಾಡ್ಬೇಕು, ಸುಖ ಶಾಂತಿ ನೆಮ್ಮದಿಯಿಂದ ಅವರನ್ನ ನೋಡ್ಕೋಬೇಕು. ಮತ್ತೆ ಅವರೆಂದಿಗೂ ಸಿಗುವುದಿಲ್ಲ. ಹಾಲುಂಡತವರಿಗೆ ಏನೆಂದು ಹರಸಲಿ, ಹೊಳೆದಂಡಿಲಿರುವ ಕರಕಿಯ ಕುಡಿಹಂಗ ಹಬ್ಬಲಿ ಅವರ ರಸಬಳ್ಳಿ. ಇಲ್ಲಿ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ ಒಬ್ಬ ಹೆಣ್ಮಗಳು ತನ್ನ ಒಂದು ತವರು ರಸಬಳ್ಳಿಯ ಹಾಗೆ ಹಬ್ಬಲಿ, ಬಳ್ಳಿ ಹೇಗೆ ಹಬ್ಕೊಳ್ಳುತ್ತೋ ಹಾಗೆ ನನ್ನ ಒಂದು ತವರು ಸುಖವಾಗಿ ಇಲ್ಲಿ ಅಂತ ಅರಸ್ತಾ ಇದ್ದಾಳೆ. ಹಾಲುಂಡದವರಿಗೆ ಏನೆಂದು ಹರಸಲಿ, ಉಂಡು ಬೆಳೆದಂತಹ ಸುಖದಿಂದ ಇದ್ದಂತಹ ನನ್ನ ತವರಿಗೆ ನಾನು ಏನಂದು ಅರಸಲಿ, ಏನಂತ ಹಾರೈಸಲಿ, ನನ್ನ ಬಳಿ ಆರೈಕೆ ಇರುವುದು ಒಂದೇ, ಏನೆಂದರೆ ಹೊಳೆದಂಡೆಯಲ್ಲಿರುವ ಕರಕೀಯ ಅಂತ ಅಂದ್ರೆ ಗರಿಕೆ. ಆ ಗರಿಕೆಯ ಹಾಗೆ ಏನ್ ಮಾಡ್ಲಿ, ನನ್ನ ಒಂದು ತವರು ರಸಬಳ್ಳಿಯ ಹಾಗೆ ಹಬ್ಬಲಿ, ಕರಿಕೆಯ ಒಂದು ಕುಡಿ ಹಂಗೆ ಚಿಗುರುವಿನ ಹಾಗೆ ನನ್ನ ಒಂದು ತವರು ರಸಬಳ್ಳಿಯ ರೂಪದಲ್ಲಿ ಹಬ್ಬಲಿ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದು ತಾಯಿ ಮತ್ತು ತವರಿನ ಬಗೆಗೆ ಜನಪದರು ಇಟ್ಟುಕೊಂಡಂತಹ ಒಂದು ಪ್ರೀತಿ ಅಭಿಮಾನ ಇಲ್ಲಿ ಅಪೂರ್ವವಾಗಿ ವ್ಯಕ್ತಗೊಂಡಿದೆ. ಮತ್ತೆ ಸಮಾಜದಲ್ಲಿ ತನ್ನ ತಾಯಿಯನ್ನ ಒಬ್ಬ ಹೆಣ್ಣು ಮಗಳು ಎಷ್ಟರ ಮಟ್ಟಿಗೆ ಕೊಂಡಾಡುತ್ತಾಳೆ, ಮತ್ತೆ ಹೇಗೆ ಆಕೆ ನೆನೆಯುತ್ತಾಳೆ, ಆಕೆಯನ್ನ ಬಿಟ್ಟು ಇರಲಾರದ ಕ್ಷಣಗಳು ಹೇಗಿರುತ್ತವೆ ಎನ್ನುವಂಥದ್ದನ್ನ ಇಲ್ಲಿ ಜನಪದರು ತುಂಬಾ ಸರಳವಾಗಿ ಹಾಗೂ ಸುಲಲಿತವಾಗಿ ಮತ್ತೆ ಸ್ವಚ್ಛಂದವಾಗಿ ಈ ಒಂದು ಪದ್ಯ ಭಾಗದಲ್ಲಿ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು.